ಕೇವಲ ಈ ಒಂದು ವಿಡಿಯೋ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಖಂಡಿತವಾಗ್ಲೂ ಕೂಡ ಈ ವಿಡಿಯೋದಲ್ಲಿ 5 ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಫಾಲೋ ಮಾಡೋದ್ರಿಂದ, ಅಯ್ಯೋ ನನ್ನ ಜೀವನದಲ್ಲಿ ಏನು ಅದೃಷ್ಟನೇ ಇಲ್ಲ, ನನ್ನ ಜೀವನದಲ್ಲಿ ಏನು ಸಮೃದ್ಧಿನೇ ಇಲ್ಲ, ನಾನು ಇನ್ನೂ ಸೆಟ್ಲೇ ಆಗಿಲ್ಲ ಅಂತ ಅಂದ್ಕೊಂಡ್ರು, ನನ್ನ ಜೀವನದಲ್ಲಿ ಏನು ಪಾಸಿಟಿವ್ ಆಗಿ ನಡೀತಾ ಇಲ್ಲ ಅಂತ ಅಂದ್ಕೊಂಡ್ರು, ನಿಮ್ಮ ಜೀವನ ಬದಲಾಯಿಸೋದಕ್ಕೆ ಕೇವಲ 48 ದಿವಸದಲ್ಲಿ ಈ 5 ಸ್ಟೆಪ್ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ 5 ಸ್ಟೆಪ್ಪಲ್ಲಿ ಏನೇನಿರುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವ ಸಂಖ್ಯೆಯನ್ನು ಬಳಸ್ಕೋಬೇಕು, ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು, ಗಾಡಿ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು, ಆ ಸಂಖ್ಯೆಯನ್ನು ಯಾವ ರೀತಿ ಯೂಸ್ ಮಾಡೋದು, ನೀವು ಯಾವ ಬಣ್ಣವನ್ನು ಉಪಯೋಗಿಸ್ಕೋಬೇಕು, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ, ನಿಮಗೆ ಅದೃಷ್ಟ ತರುವಂತಹ ದೇವರು ಯಾರು, ಅವರ ಆರಾಧನೆಯನ್ನು ಹೇಗೆ ಮಾಡಬೇಕು, ನಿಮ್ಮ ಹೆಸರು ಜ್ಯೋತಿಷ್ಯ ಪ್ರಕಾರವಾಗಿ ನೀವು ಇಟ್ಕೊಂಡಿರ್ತೀರಿ, ಬಟ್ ನ್ಯೂಮರಾಲಜಿಕಲಿ ಅದು ಮ್ಯಾಚ್ ಆಗ್ತಾ ಇರೋದಿಲ್ಲ, ಆಗ್ಲೂ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಜೊತೆಗೆ ನಿಮ್ಮ ಜ್ಯೋತಿಷ್ಯ ಶಾಸ್ತ್ರ, ನಿಮ್ಮ ರಾಶಿ ಪ್ರಕಾರವಾಗಿ ನಿಮ್ಮ ಹೆಸರನ್ನು ಯಾವ ರೀತಿ ಅಲೈನ್ ಮಾಡ್ಕೋಬೇಕು, ಇದೆಲ್ಲದರ ಜೊತೆಗೆ ನಿಮ್ಮಲ್ಲಿ ನೀವು ಮಾಡ್ಕೋಬೇಕಾಗಿರೋ ಬದಲಾವಣೆಗಳೇನು, ನೀವು ಧರಿಸ್ಕೋಬೇಕಾಗಿರೋ ರತ್ನಗಳು ಯಾವುದು, ಎಲ್ಲವನ್ನ ಕೂಡ ಇಂದಿನ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಈಗ ಯಾವುದೇ ಪರಿಸ್ಥಿತಿಲಿರಿ, ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಈ 5 ವಿಚಾರಗಳನ್ನು ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ. ನಿಮ್ಮ ಜೀವನ 48 ದಿನ ಬಿಟ್ಟು ಈ ರೀತಿ ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ. ನೀವು ಎತ್ತರಕ್ಕೆ ಏರಿರ್ತೀರಿ, ಒಂದು ಹಂತ ಆದರೂ ಮುಂದೆ ಹೋಗಿರ್ತೀರಿ ಅಂತ ಗ್ಯಾರಂಟಿಯನ್ನು ನಿಮಗೆ ಕೊಡ್ತಾ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರಗಳು. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಸಿಂಹರಾಶಿಯವರ ಸಕ್ಸಸ್ ಸೀಕ್ರೆಟ್. ಅತೀವ ಚಿಂತನೆ ಅಂದರೆ ಹೊರಗಡೆ ಎಲ್ಲರ ಜೊತೆ ನಾಯಕನಂತೆ ಇದ್ದು ನಾಯಕತ್ವವನ್ನು ತೋರಿಸಿ, ಅತೀವವಾಗಿ ಒಂಟಿತನ ಅಂದರೆ ಹೊರಗಡೆ ಇದ್ದಾಗ 100 ಜನಕ್ಕೆ ನಾನೇ ರಾಜ, ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂಟಿತನ ಅಂತಕ್ಕಂಥದ್ದು ಈ ಸಿಂಹರಾಶಿಯವರಿಗೆ ಯಥೇಚ್ಛವಾಗಿ ಕಾಡ್ತಾ ಇರುತ್ತೆ. ಯಾರೂ ಕೂಡ ತಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಿಲ್ಲ ಅಂತಕ್ಕಂತಹ ಭಾವನೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾರಾದರೂ ನನ್ನ ಬಗ್ಗೆ, ನಾನು ಕೊಟ್ಟಿರೋ ನಿರ್ಧಾರದ ಬಗ್ಗೆ ಏನಾದರೂ ತಪ್ಪು ತಿಳುವಳಿಕೆಯನ್ನು ಇಟ್ಕೊಂಡಿದ್ದಾರೇನೋ, ಅಥವಾ ಏನಾದರೂ ನನ್ನನ್ನು ನಿರ್ಲಕ್ಷಿಸ್ತಾರೆ ಅಂತ ಹೇಳಿ ಆಳವಾಗಿ ಒಂದು ಚುಚ್ಚುವಂಥದ್ದು, ಅಥವಾ ಅದೇ ಯೋಚನೆ ಇವರನ್ನು ಕಾಡ್ತಕ್ಕಂಥದ್ದು ಬಹಳ ಇರುತ್ತೆ. ಅಂದರೆ ಶತ್ರು ಭಯ, ಹಿತಶತ್ರುಗಳ ಕಾಟ ಅಂತ ಹೇಳ್ಬೋದು. ಅತಿಯಾದ ಉದಾರತೆ ಅನ್ನೋದು ಕೂಡ ಇವರಿಗೆ ಸ್ವಲ್ಪ ತೊಂದರೆನೇ ಹೌದು. ಶತ್ರುಗಳು ಕೂಡ ಸಂಕಷ್ಟದಲ್ಲಿದ್ದಾಗ ಸಹಾಯ ಮಾಡುವಂತಹ ಗುಣ ಇವರಲ್ಲಿರುತ್ತೆ. ಇವರಿಗೆ ಗೌರವದ ಹಸಿವಿರುತ್ತೆ. ಯಾವಾಗಲೂ ಕೂಡ ನನ್ನನ್ನು ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು, ಅದೇ ರೀತಿ ನಡ್ಕೊಳ್ತಾರೋ ಕೂಡ ಅವರನ್ನ ಎಲ್ಲರೂ ರೆಸ್ಪೆಕ್ಟ್ ಮಾಡುವ ರೀತಿಯಲ್ಲೇ ಅವರ ಒಂದು ಭಾವ ಎಲ್ಲನೂ ಇರುತ್ತೆ. ಈ ಒಂದು ಸಿಂಹರಾಶಿಗೆ ಅದೃಷ್ಟ ತರತಕ್ಕಂತಹ ಬಣ್ಣಗಳು ಚಿನ್ನದ ಬಣ್ಣ, ಗೋಲ್ಡ್, ಕಿತ್ತಳೆ, ಆರೆಂಜ್ ಬಣ್ಣ, ಗಾಢ ಕೆಂಪು ಬಣ್ಣ, ಇದೆಲ್ಲವೂ ಕೂಡ ಅವರಿಗೆ ಅದೃಷ್ಟ ತರತಕ್ಕಂತಹ ಬಣ್ಣಗಳಾಗಿರುತ್ತೆ. ಇದನ್ನು ಎಲ್ಲೆಲ್ಲಿ ಬಳಸ್ಕೋಬೇಕು? ನಿಮ್ಮ ಮೊಬೈಲ್ನ ಬ್ಯಾಕ್ ಕೇಸಿಂದ ಹಿಡಿದು, ಮನೆಯ ಬಣ್ಣದಿಂದ ಹಿಡಿದು, ಗಾಡಿ ನಂಬರು, ಗಾಡಿ ಸಂಖ್ಯೆ, ಗಾಡಿಯ ಬಣ್ಣ ಎಲ್ಲವೂ ಕೂಡ ಇದೇ ಆಗಿದ್ದಾಗ ನಿಮಗೆ ಅತೀವವಾದ ಯಶಸ್ಸು ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಶುಭ ಸಂಖ್ಯೆಗಳು 1, 4, 5 ಮತ್ತು 9. ಅಂದರೆ ನಿಮ್ಮ ಮೊಬೈಲ್ ನಂಬರನ್ನು ಟೋಟಲ್ ಮಾಡಿದಾಗ, ಗಾಡಿ ನಂಬರನ್ನು ಟೋಟಲ್ ಮಾಡಿದಾಗ, ಹೆಸರನ್ನು ಟೋಟಲ್ ಮಾಡಿದಾಗ ಈ ಸಂಖ್ಯೆಗಳು ಬಂದರೆ ಅತ್ಯಂತ ಶುಭ. ಯಾವುದೇ ಕೆಲಸ ಪ್ರಾರಂಭ ಮಾಡುವಾಗಲೂ ಕೂಡ ಭಾನುವಾರ ಅಥವಾ ಗುರುವಾರ ಎರಡರಲ್ಲೊಂದಿನ ಮಾಡ್ಕೊಳ್ಳಿ, ಅತ್ಯಂತ ಶುಭ. ನೀವು ಆರಾಧಿಸಬೇಕಾಗಿರ್ತಕ್ಕಂತಹ ದೇವರು ಸೂರ್ಯದೇವನ ಆರಾಧನೆಯನ್ನು ಮಾಡಿ, ಜೊತೆಗೆ ಓಂ ಸೂರ್ಯಾಯ ನಮಃ ಅಂತಕ್ಕಂಥದ್ದನ್ನು ದಿನನಿತ್ಯ ಜಪ ಮಾಡ್ಕೊಳ್ಬೋದು. ಗಾಯತ್ರಿ ದೇವಿಯ ಆರಾಧನೆಯನ್ನು ಮಾಡುವಂಥದ್ದು ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಆಂಜನೇಯ ಸ್ವಾಮಿಯ ಆರಾಧನೆ, ನರಸಿಂಹಸ್ವಾಮಿಯ ಆರಾಧನೆ, ಇದು ಧೈರ್ಯ, ಸಂಕಷ್ಟ ನಿವಾರಣೆಗೆ ಮಾಡ್ಬೋದು. ಇವರ ಹೆಸರಿನ ಅಕ್ಷರ ಹೆಚ್ಚಾಗಿ ಎಂ ಲೆಟರಿಂದ ಇರುತ್ತೆ ಅಥವಾ ಟಿ ಲೆಟರಿಂದ ಇರುತ್ತೆ. ಇವರು ರಾಶಿ ಪ್ರಕಾರವಾಗಿ ಈ ಹೆಸರನ್ನೇ ಇಟ್ಕೊಂಡಿರ್ತಾರೆ. ಇದು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗ ತುಂಬ ಇಂಪಾರ್ಟೆಂಟ್. ನಿಮ್ಮ ಡೇಟ್ ಆಫ್ ಬರ್ತ್ಗೆ ಇದು ಮ್ಯಾಚ್ ಆದಾಗ ತುಂಬ ಅದೃಷ್ಟ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿ ಆಗುತ್ತೆ. ನೀವು ನಿಮ್ಮಲ್ಲಿ ಮಾಡಬೇಕಾಗಿರೋ ಬದಲಾವಣೆಗಳೇನು ಅಂದರೆ ಅಹಂಕಾರದ ನಿಯಂತ್ರಣ. ಅಂದರೆ ನಾಯಕತ್ವದ ಗುಣ ಇದೆ, ಯಾರಿಗೂ ಕೂಡ ಭೇದ ಭಾವ ಅನ್ನೋದು ಮಾಡೋದಿಲ್ಲ, ಆದರೂ ಕೂಡ ನನ್ನನ್ನು ಇದ್ಕೊಂಡೇ ಮಾಡಬೇಕು, ನಾನು ಇದ್ಕೊಂಡೇ ಆಗಬೇಕು ಅನ್ನೋ ಗುಣ ನಿಮ್ಮಲ್ಲಿತ್ತು ಅಂದರೆ, ಎಲ್ಲರಲ್ಲೂ ಇರಲ್ಲ, ಇತ್ತು ಅಂದರೆ ಅದನ್ನು ಕಮ್ಮಿ ಮಾಡ್ಕೊಳ್ಳಿ. ಬೇರೆಯವರ ಸಲಹೆಗಳನ್ನು ಕೇಳಿ. ನಿಮಗೆ ನೀವೇ ರಾಜ ಹೌದು, ಆದರೆ
ರಾಜನಿಗೂ ಕೂಡ ಒಬ್ಬ ಮಂತ್ರಿ ಅಂತ ಇದ್ದ. ಆ ಮಂತ್ರಿಯ ಸಲಹೆಯನ್ನು ನೀವು ತೆಗೆದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸಿಟ್ಟನ್ನು ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ, ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಶುಭವಾಗುತ್ತೆ. ಹಣದ ಉಳಿತಾಯ ಮಾಡುವಂತಹ ಗುಣ ಇಲ್ಲ. ಕಷ್ಟ ಅಂತ ಬಂದು ಯಾರಾದರೂ ಕೈ ಚಾಚಿದ ಕೂಡಲೇ ಸಹಾಯ ಮಾಡುವಂಥ ಗುಣ ಇರುತ್ತೆ. ಆ ನಂತರದಲ್ಲಿ ನೀವು ವಾಪಸ್ ಅವ್ರ ಹತ್ರ ದುಡ್ಡು ಕೇಳಿದ್ರೆ ಅವ್ರು ಕೊಡ್ತಾರಾ ಕೊಡಲ್ವಾ ಅಂತ ನಿಮಗೆ ಉತ್ತರ ಗೊತ್ತಿದೆ. ಹಾಗಾಗಿ ಸ್ವಲ್ಪ ಇನ್ನೊಬ್ರಿಗೆ ಸಹಾಯ ಮಾಡೋ, ಅವ್ರ ಕಷ್ಟದಲ್ಲಿರ್ಬೋದು, ಎಷ್ಟು ಬೇಕೋ ಅಷ್ಟು ಸಹಾಯವನ್ನು ಮಾಡಿ. ಆದರೆ ನಿಮ್ಮ ಕುಟುಂಬವನ್ನ ಪಣಕ್ಕಿಟ್ಟು ಸಹಾಯವನ್ನು ಮಾಡೋದಕ್ಕೆ ಹೋಗ್ಬೇಡಿ. ಹಣದ ಉಳಿತಾಯದ ಬಗ್ಗೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಅನ್ನ ಸಿಂಹರಾಶಿಯವರು ಮಾಡಬೇಕಾಗುತ್ತೆ. ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯಿತೋ ಅವತ್ತಿಂದನೂ ನಮ್ಮ ಭೂಗರ್ಭದಲ್ಲಿರ್ತಕ್ಕಂಥದ್ದು ಈ ರತ್ನಗಳು. ನವರತ್ನಗಳ ಬಗ್ಗೆ ನಾವು ಕೇಳಿದ್ದೇವೆ. ಈ ನವರತ್ನಗಳನ್ನು ಹಾಕ್ಬೇಕಂದ್ರೆ 15-20 ಸಾವಿರ ಖರ್ಚಾಗುತ್ತೆ 3 ಕ್ಯಾರೆಟ್ಗೆನೆ. ಅದರ ಬದಲಾಗಿ ಉಪರತ್ನಗಳನ್ನು ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಅದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು. ಬಹಳಷ್ಟು ಸರಿ ಹೇಳಿದ್ದೇನೆ, ಅದರ ಫ್ರೀಕ್ವೆನ್ಸಿ ಏನು, ಅದರ ಉಪಯೋಗಗಳೇನು, ಅದರ ಲಾಭಗಳೇನು ಬಹಳಷ್ಟು ಸರಿ ಹೇಳಿದ್ದೇನೆ. ಅದನ್ನು ನಿಮ್ಮ ರಾಶಿಯಾಧಿಪತಿ ಏನಿರುತ್ತೆ ಅದನ್ನು ಆಕ್ಟಿವೇಟ್ ಮಾಡುತ್ತೆ. ಪ್ಲಸ್ ಗುರುಬಲ ಅನ್ನೋದು ಹೆಚ್ಚು ಮಾಡ್ತಕ್ಕಂಥ ಬ್ರೇಸ್ಲೆಟ್ಗಳಿದಾಗಿರುತ್ತೆ. ಇದನ್ನು ಧರಿಸ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಎಡಗೈಯಲ್ಲಿ ಇದನ್ನು ಧರಿಸ್ಕೋಬೇಕು. ಈ ಬ್ರೇಸ್ಲೆಟ್ಗಳ ಬಗ್ಗೆ ಮಾಹಿತಿಯನ್ನು ಹೇಳೋದಾಯಿತು ಅಂದರೆ, ಈ 48 ದಿವಸದಲ್ಲಿ ಇದನ್ನು ನಿಮ್ಮ ಎಡಗೈಯಲ್ಲಿ ಧರಿಸ್ಕೊಳ್ಳಿ. ಖಂಡಿತವಾಗ್ಲೂ ಅತ್ಯಂತ ಶುಭದಾಯಕ ಫಲಗಳಾಗುತ್ತೆ. ಆಲ್ರೆಡಿ ಸಾಕಷ್ಟು ಜನ ಧರಿಸ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು. ಅವರ ಅಭಿಪ್ರಾಯಗಳನ್ನ ಅವ್ರು ಆಲ್ರೆಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ. ಅದನ್ನು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆದೇವರ ಹೆಸರಿನಲ್ಲಿ ಇದನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಿಮಗೆ ತಲುಪಿಸ್ಕೊಡುವಂತಹ ವ್ಯವಸ್ಥೆ ನಮ್ಮ ಸಂಸ್ಥೆ ಮುಖಾಂತರ ಮಾಡ್ತಾ ಇದ್ದೇವೆ. ಇದನ್ನು ಯಾರು ಧರಿಸ್ತಾರೋ ಅವರಿಗೆ ಸೋಲೇ ಇಲ್ಲ ಅಂತ ಹೇಳುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ರಾಶಿಗೆ ಹೊಂದುವ ರೀತಿಯಾಗಿರ್ತಕ್ಕಂತಹ ಬ್ರೇಸ್ಲೆಟ್ಗಳನ್ನು ನೀವು ತರಿಸಿ ಧರಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಈ ಬ್ರೇಸ್ಲೆಟ್ಗಳು ನಿಮಗೆ ಅದೃಷ್ಟದ ಜೊತೆಗೆ ಒಂದು ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತೆ. ಪ್ರತಿಯೊಬ್ಬರು ಕೂಡ ಈ ಬ್ರೇಸ್ಲೆಟ್ಗಳನ್ನು ಧರಿಸ್ಕೊಳ್ಳಿ. ಯಾರೂ ಬ್ರೇಸ್ಲೆಟ್ ಇನ್ನೂ ಹಾಕ್ಕೊಂಡಿಲ್ಲ, ಖಂಡಿತವಾಗ್ಲೂ ಧರಿಸ್ಕೊಳ್ಳಿ. ತರಿಸಿರುವಂಥವರು ಇದರ ಉಪಯೋಗಗಳು ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೇನೆ. ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ರಿವ್ಯೂಗಳು, ಹಾಕ್ಕೊಂಡಿರೋವಂಥವ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ರಿವ್ಯೂಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದನ್ನು ನೋಡಿ ಒಂದಷ್ಟು ಜನ ಖರೀದಿ ಮಾಡುವಂತಹ ಮನಸ್ಸು ಮಾಡ್ತಾರೆ. ಖಂಡಿತವಾಗ್ಲೂ ಅವ್ರಿಗೂ ಕೂಡ ಶುಭವಾಗಲಿ ಅನ್ನೋ ಉದ್ದೇಶದಿಂದ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೇನೆ. ಎಲ್ರಿಗೂ ಕೂಡ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.